ಬೆಳ್ಳಂಬೆಳಗ್ಗೆ ನಗರಸಭೆ ಅಧಿಕಾರಿಗಳು ಚಳಿ ಬಿಡಿಸಿರುವ ಉಪ ಲೋಕಾಯುಕ್ತರು ಕಸ ನಿರ್ವಹಣಾ ಸ್ಥಳಕ್ಕೆ ದಿಢೀರ್ ಭೇಟಿ. ಅವ್ಯವಸ್ಥೆ ಕಂಡು ಕೆಂಡಾಮಂಡಲವಾದರು. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿನ ಕಸ ನಿರ್ವಹಣಾ ಘಟಕಕ್ಕೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೇಂದ್ರ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ಹೇಳಿ, ಸರ್ಕಾರದಿಂದ ಹಣ ಮಂಜೂರು ಮಾಡಿಸ್ತೀನಿ. 13 ವರ್ಷಗಳಿಂದ ಅವ್ಯವಸ್ಥೆ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಸಿಡಿಮಿಡಿಗೊಂಡ್ರು. ಕೂಡಲೇ ಪರಿಸರ ತಜ್ಞ ಕರೆಸಿ ಯುದ್ಧೋಪಾಯದಲ್ಲಿ ಕೆಲಸ ಮಾಡಿ ಅಂತ ವಾರ್ನಿಂಗ್ ಮಾಡಿದ್ರು. ಇಲ್ಲವಾದ್ರೆ FIR ಮಾಡಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಉಪ ಲೋಕಾಯುಕ್ತರು. ನಗರಸಭೆ ಆಡಳಿತಾಧಿಕಾರಿಗಳು ಮತ್ತು ಗದಗ DCC N ಶ್ರೀಧರ್ ಹಾಗೂ ಪೌರಾಯುಕ್ತ ರಾಜಾರಾಮ್ ಪವಾರ್, ಪರಿಸರ ಅಭಿಯಂತರ ಆನಂದ್ ಬದಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಶ್ರೀ ಟೈಮ್ಸ್ ಗದಗ. ರಾತ್ರಿನೇ ನಾನು ಗದಗಿಗೆ 2 ದಿನದ ಪ್ರವಾಸದ ಮೇಲೆ ಬಂದೆ. ಅಂದರೆ ಇಲ್ಲಿರ್ತಕ್ಕಂಥ ಏನು ಪ್ರಕರಣಗಳಿದೆ, ವೈಯಕ್ತಿಕವಾದಂಥ ಜನಗಳಿಗೆ ತೊಂದರೆಗಳ ಪ್ರಕರಣಗಳು, ಒಂದು 80 ಪ್ರಕರಣಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲೇ ಸ್ಪಾಟ್ನಲ್ಲೇ ಆದಷ್ಟು ತೀರ್ಮಾನ ಮಾಡೋಣ ಅನ್ನೋ ಉದ್ದೇಶದಿಂದ, ಜೊತೆಗೆ ಇಲ್ಲಿ ಸಾರ್ವಜನಿಕರುಗಳಿಗೆ 2 ದಿನದಲ್ಲಿ ಅವ್ರ ಸಮಸ್ಯೆಗಳು ಏನೇನಿದೆ, ಎಷ್ಟೆಷ್ಟು ನಾನು ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೇನು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ 2 ದಿನದ ಕಾರ್ಯಕ್ರಮದಲ್ಲಿ ಬಂದ ತಕ್ಷಣ ನಿನ್ನೆ ರಾತ್ರಿ 6:30 ಬಂದ್ವಿ. 7 ಗಂಟೆಯಿಂದ ಶುರು ಮಾಡಿದ್ವಿ. 2 ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ. ಹಾಸ್ಟೆಲ್ನಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಹೆಣ್ಣುಮಕ್ಕಳಿಗೆ ಇತ್ತು. ಅದನ್ನು ಕೇಳಿಕೊಂಡು ಸಂಬಂಧಪಟ್ಟವ್ರಿಗೆಲ್ಲ ಅದನ್ನು ಡೈರೆಕ್ಷನ್ಸ್ ಕೊಟ್ಟು ಅವೆರಡು ಹಾಸ್ಟೆಲ್ ಮೇಲೂ ಕೂಡ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋತಾ ಇದ್ದೀನಿ. ರಿಜಿಸ್ಟರ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ, ಒಳ್ಳೆಯದಾಗಬೇಕು, ಅಲ್ಲಿ ಏನು ಸಮಸ್ಯೆಗಳಿದೋ ಅದು ಪರಿಹಾರ ಆಗಬೇಕು. ಯಾರಿಗೆ ಸರ್ಕಾರಿ ನೌಕರರಿಗೆ ವಿನಾಕಾರಣ ತೊಂದರೆ ಕೊಡಬೇಕು ಅಂತಲೂ ಪ್ರಶ್ನೆ ಅಲ್ಲ. ಸಮಸ್ಯೆ ಅವರು ಕಂಪ್ಲೈನ್ಸ್ ಮಾಡಿ ಒಂದು ತಿಳ್ಕೊಂಡು ತಮ್ಮ ತಪ್ಪನ್ನು ಅರಿತುಕೊಂಡು ಅದನ್ನು ಸಮಾಧಾನಕರವಾಗಿ ಅದನ್ನು ಕಂಪ್ಲೈನ್ಸ್ ಮಾಡಿದ್ರೆ ಅವ್ರ ಮೇಲೂ ಏನೂ ಆ್ಯಕ್ಷನ್ ಆಗೋದಿಲ್ಲ. ಸೊ ಅದನ್ನು ಅವ್ರಿಗೆ ಯಾರ್ಯಾರು ಏನೇನು ಕೊಡೋದು, ನೀರಿನ ತೊಂದರೆ ಇರ್ಬೋದು, ಸ್ಯಾನಿಟ್ರಿ ಪ್ಯಾಡ್ಸ್ ತೊಂದರೆ ಇರ್ಬೋದು, ಮಕ್ಕಳಿಗೆ ಊಟದ ತೊಂದರೆ ಇರ್ಬೋದು, ಅದನ್ನೆಲ್ಲ ಪರಿಗಣಿಸಿ ಸಂಬಂಧಪಟ್ಟ ಆಫೀಸರ್ಸ್ಗೆ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. DC ಅವರು ಕೂಡ ಅದನ್ನು ನಾನು ಮುಂದೆ ಮಾನಿಟ್ರ್ ಮಾಡ್ತೀನಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಅದಾದಮೇಲೆ ಇವತ್ತು ಬೆಳಿಗ್ಗೆ ನಿಮ್ಮ ಡಂಪಿಂಗ್ ಯಾರ್ಡ್ಗೆ ಹೋದ್ವಿ. ಅಲ್ಲಿ ಒಂದು ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟು ಆಗ್ತದೆ. ಅಲ್ಲಿ ದಿನ ಒಂದು 70 ಟನ್ನು ಕಸ ಊರಿಂದ ಹೋಗುತ್ತೆ. ಅಲ್ಲಿ ಎಷ್ಟು ಕಸರೆ ಇದೆ, ಎಷ್ಟು ಗಬ್ಬಿದೆ ಅಂತಂದರೆ ನಿಮ್ಗೆ ಹೋದ್ರೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವಲ್ಪ ಚಾಟಿ ಬೀಸ್ತಾ ಇರಬೇಕು. ಪೇಪರ್ನಲ್ಲಿ ಹಾಕಿಸ್ಬೇಕು, ಪೇಪರ್ನಲ್ಲೆಲ್ಲ ಅದು ಬರಬೇಕು. ನಮ್ಮಂಥ ಲೋಕಾಯುಕ್ತರಿಗೆ ಅವ್ರಿಗೂ ಒಂದೊಂದು ಕಾಪಿ ನೀವು ಕಳಿಸ್ಕೊಟ್ರೆ ನಮಗೂ ಎಲ್ಲಿ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಲೋಕಲ್ ನ್ಯೂಸ್ ಪೇಪರ್ಸ್ ನಮಗೆ ಬರೋದೇ ಇಲ್ಲ, ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಮಾಡಬೇಕು. ಅಲ್ಲಿ ಹೋಗಿ ನೋಡಿದ್ರೆ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಎರಡೂ ಬೇರೆ ಬೇರೆಯೇ ಮಾಡ್ತಾಯಿಲ್ಲ. ಊರಿನವ್ರು ಎಲ್ಲರೂ ಒಂದೇ ಕಡೆ ಹಾಕ್ತಾರೆ, ಅಷ್ಟೊಂದು ಒಂದೇ ಕಡೆ ತೊಗೊಂಡೋಗಿ ತುಂಬ್ಕೊಂಡಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಲಿಚೆಟ್ ಅಂತ ಬರುತ್ತೆ, ಅಂದರೆ ಅದರ ಕಸದ ರಸ ಅದೇನು ಬರುತ್ತೆ ಅದನ್ನು ಸರಿಯಾಗಿ ಶೇಖರಣೆ ಮಾಡಿ ಅದಕ್ಕೊಂದು STP ಮಾಡಿ ಅದನ್ನು ಸಂಸ್ಕರಣೆ ಮಾಡಬೇಕು. ಅದನ್ನು ಮಾಡ್ತಾಯಿಲ್ಲ. ಅಲ್ಲಿ STPನೇ ಇಲ್ಲ. ವರ್ಚುವಲಾಗಿ ಲಿಚೆಟ್ ಟ್ಯಾಂಕ್ ಅಂತ ಮಾಡಿದ್ದಾರೆ. ಅದು ಎಲ್ಲೋ ಕಸ ತಂದು ಹಾಕ್ತಾರೆ, ಆ ಲಿಚೆಟ್ ಟ್ಯಾಂಕ್ ಎಲ್ಲೋ ಇದೆ, ಅದಕ್ಕೆ ಹೋಗೋದೇ ಇಲ್ಲ. ಲಿಚೆಟ್ ಟ್ಯಾಂಕಿಗೆ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಲಿಚೆಟ್ಟು. ಹಾಗೆ ಪರಿಸ್ಥಿತಿ ಆಗಿದೆ. ಲೆಗಸಿ ವೇಸ್ಟ್ ಅಂತಂದು ಕೂಡ ಅದಲ್ಲಿ ಹಾಕಿದ್ದಾರೆ. ಅದು ಒಳ್ಳೆ ಬೆಟ್ಟ ಇದ್ದಂಗಿದೆ, ಸಿಕ್ಕಾಪಟ್ಟೆ ಬೆಳೆದಿದೆ. ಅದನ್ನು ಸಿಮೆಂಟಿಗೆ ಫ್ಯಾಕ್ಟ್ರಿಗೆ ಕಳಿಸ್ಬೋದು ಮತ್ತು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಮ ಇಡೀ ಸಿಟಿಗೆ ಎಲೆಕ್ಟ್ರಿಸಿಟಿ ಆಗೋಷ್ಟಾಗುತ್ತೆ. ಆ ಲೆಗಸಿ ಬಂದಿದ್ದನ್ನು ಲೆಗಸಿ ಕರೆಕ್ಟಾಗಿ ಸಂಸ್ಕರಣೆ ಮಾಡಿ ಡ್ರೈ ವೇಸ್ಟು ವೆಟ್ ವೇಸ್ಟು ಮಾಡಿ ಕೊಟ್ಟರೆ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೂ ಕೂಡ ಕೇಸ್ ರಿಜಿಸ್ಟರ್ ಮಾಡ್ಕೊತಿದ್ದೀನಿ ಸುಮೋಟೋ. ಜೊತೆಗೆ ಅದು ಆಗೋವ್ರಿಗೂ ಬಿಡೋಲ್ಲ. ನನ್ನ ಪ್ರಕಾರ ಅದಕ್ಕೆ ಇನ್ನೂ 1 ವರ್ಷ 2 ವರ್ಷ ಬೇಕು. ಅದೆಲ್ಲ ಸೆಟ್ ರೈಟ್ ಆಗಬೇಕಾದ್ರೆ DC ಅವರು, CEO ಅವರೇ, ಈ ಎರಡಕ್ಕೂ ಅವರೇ ಇದ್ದಾರೆ. ಈಗ ಎಲ್ಲರೂ ಮನಸ್ಸು ಮಾಡಿ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟು ಒಂದು ಕೋಆರ್ಡಿನೇಷನ್ ಬೇಕು. ಇಲ್ಲಿ ನಾನು ಕಂಡಿದ್ದೇನು ಅಂತಂದರೆ ಆ ಕೋಆರ್ಡಿನೇಷನ್ ಇಲ್ಲ. ಕೋಆರ್ಡಿನೇಷನ್ಗೆ ಸ್ವಲ್ಪ ಲ್ಯಾಕಿಂಗ್ ಇದೆ. ಅದಕ್ಕೆ DC ಅವ್ರಿಗೆ ಹೇಳಿದ್ದೀನಿ, ನೀವು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇದಕ್ಕೋಸ್ಕರವಾಗಿ, ಊರಿನ ಡೆವಲಪ್ಮೆಂಟ್ಗೋಸ್ಕರವಾಗಿ ಎಲ್ಲೆಲ್ಲಿ ಏನಿದೆ, ಎಲ್ಲಿ ಕಸರೆ ಇದೆ, ಎಲ್ಲಿ ಏನು ತೊಂದರೆಗಳಾಗ್ತಾಯಿದೆ ಅದನ್ನು ಗಮನ ತಗೊಂಡು ಆ ಕಮಿಟಿ ಪರ್ಸ್ಯೂ ಮಾಡಿ ಆ ಸಂಬಂಧಪಟ್ಟ ಇಲಾಖೆ ಮೆಂಬರ್ ಮಾಡಿಕೊಂಡು ಅವ್ರ ಮೂಲಕ ಅದನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಆದರೆ ತಕ್ಷಣ ಕ್ರಮ ತೊಗೊಂಡು ಮಾಡಿ ಅಂತ ಹೇಳಿದ್ವಿ. ಅವರು ಪಾಪ ಪಾಸಿಟಿವ್ ಆಗಿ ಈಗ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನೇ ಹೇಳಿದ್ದೀನಿ ನಾನು. ಪರ್ಮಿಷನ್ ಹೆಂಗೆ ಕೂಡ ಅವಕಾಶ ಇದೆ? ಅದೇ ಈ ಬಫರ್ ಝೋನಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಗಿಲ್ಲ. ಬಫರ್ ಝೋನ್ ಎಷ್ಟು ಅಂತ ಅದಕ್ಕೆ ನಾನು ಹೇಳಿದೆ, ಅಳತೆ ಮಾಡಿಸಿ ಫಸ್ಟು. ಕೆರೆ ಎಷ್ಟು 105 ಎಕರೆನಾ?
105 ಎಕರೆ ಕೆರೆ ಇದೆ. 105 ಎಕರೆಗೆ ಬಫರ್ ಝೋನ್ ಎಷ್ಟು ಬಿಡಬೇಕು ಅದರಷ್ಟು ಅಳತೆ ಮಾಡಬೇಕು. ಅಳತೆ ಮಾಡಿದ ನಂತರ ಯಾರ್ಯಾರು ಇತ್ತೀಚೆಗೆ ಅಲ್ಲಿ ಇಲ್ಲಿಗಲ್ಲಾಗಿ ಅನ್ಲಾಫುಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಬೇಕು ಕಾನೂನು ಪ್ರಕಾರವಾಗಿ. ಅವರೇ ಕೆಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ನೋಟಿಸ್ ಕೊಟ್ಟು ಇಷ್ಟು ದಿನ ಅಂತಂದು ಫಿಕ್ಸ್ ಮಾಡಿ ಆ ನಂತರ ಅವ್ರ ಖರ್ಚಲ್ಲಿ ಇವರು ಕೆಡಿಸಿ ಅದನ್ನು ರಿಮೂವ್ ಮಾಡಬೇಕು. ಅದನ್ನು ಕಾನೂನು ಪ್ರಕಾರವಾಗಿ ಕ್ರಮ ತಗೋತಾರೆ. ಅಥವಾ ಸರ್ಕಾರ ಅದನ್ನೇನಾದ್ರು ಮಾಫ್ ಮಾಡ್ತೀವಿ ಅಂತಂದು ಡಿಸಿಷನ್ ತಗೊಂಡ್ರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಇದನ್ನು ನನ್ನ ಪ್ರಕಾರ 6 ತಿಂಗಳೊಳಗಾಗಿ ನೀವು ಮುಗಿಸ್ಕೊಡ್ಬೇಕಿದು. ಅಳತೆ ಮಾಡಿಸಿ ಕ್ಲೀನಾಗಿ ಬಫರ್ ಝೋನಲ್ಲಿ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ, ನೀವು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೀರಾ ಅಂತಂದ್ಬಿಟ್ಟು ಅದನ್ನೆಲ್ಲನೂ ನಮಗೆ ರಿಪೋರ್ಟ್ ಕೊಡಬೇಕು.